ವರ್ಷಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಮತ್ತು BMTC ಬಸ್ಗಳ ಬಗ್ಗೆ ವಿಸ್ತರಣೆ ಆಗಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ಫ್ಲೈಓವರ್ಗಳು ಬಂದಿರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರ್ದು ಅಂತ ಫ್ಲೈಓವರ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ರೋಡ್ ಒಂದನ್ನು ಹೊರತುಪಡಿಸಿ ಎಲ್ಲ ಫ್ಲೈಓವರ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ ರಾತ್ರಿ 10 ಗಂಟೆಯಿಂದ. ಡ್ರಿಂಕ್ ಆ್ಯಂಡ್ ಡ್ರೈವ್ ಕಾರ್ಯಾಚರಣೆಯನ್ನು ಕೂಡ ಕೈಗೊಳ್ಳಲಾಗುತ್ತೆ. ಕುಡಿದು ವಾಹನ ಚಲಾಯಿಸುವವರಿಗೆ ಖಾಕಿ ಬಿಸಿ ಮುಟ್ಟಿಸುತ್ತೆ. ಒಂದು ಸರ್ತಿ ಕೆಲವು ಏರಿಯಾಗಳನ್ನ ಹೇಳ್ಬಿಡ್ತೀನಿ ನಾನು, ಯಾವ ಪರ್ಟಿಕ್ಯುಲರ್ ಮತ್ತು ಇಂಪಾರ್ಟೆಂಟ್ ಫ್ಲೈಓವರ್ ಬಂದಿರುತ್ತೆ ಅಂತಕ್ಕಂಥದ್ದನ್ನು ಗಮನ ಇಟ್ಕೊಂಬಿಡಿ. ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳು: ಅಗರ ಫ್ಲೈಓವರ್ ಬಂದ್, ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ ತನಕ ಬಂದ್. ಆನಂದರಾವ್ ಸರ್ಕಲ್ ಫ್ಲೈಓವರ್ ಬಂದ್. ಮೈಸೂರು ರೋಡ್ ಫ್ಲೈಓವರ್ ಬಂದ್. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಬಂದಿರುತ್ತೆ. ಯಶವಂತಪುರ ಫ್ಲೈಓವರ್ ಅದು ಬಂದಿರುತ್ತೆ. ಇನ್ನು ರಿಚ್ಮಂಡ್ ಸರ್ಕಲ್ ಎಲ್ಲ ಇಂಪಾರ್ಟೆಂಟ್ ಫ್ಲೈಓವರ್ಗಳೇ ಎಲ್ಲ ಬಂದ್. ಶಿವಾನಂದ ಸರ್ಕಲ್ ಫ್ಲೈಓವರ್ ಇದೆಯಲ್ಲ ಅದು ಬಂದ್. BDA ಜಂಕ್ಷನ್ ಮುಂದೆ ಪ್ಯಾಲೇಸ್ ಗುಟ್ಟಳ್ಳಿ ಬಂದ್. ಬೆಳ್ಳಂದೂರು ಬಂದ್. ಬೆನ್ನಿಗಾನಹಳ್ಳಿ ಫ್ಲೈಓವರ್ ಅದು ಬಂದಿರುತ್ತೆ. ಭದ್ರಪ್ಪ ಲೇಔಟ್ನಲ್ಲಿರ್ತಕ್ಕಂಥ ಫ್ಲೈಓವರ್ ಬಂದಿರುತ್ತೆ. ಡೈರಿ ಸರ್ಕಲ್ ಮುಂಭಾಗ ಫ್ಲೈಓವರ್ ಬಂದ್. ದೊಂಬಲೂರು ಫ್ಲೈಓವರ್ ಬಂದ್. ಹೆಣ್ಣೂರು ಫ್ಲೈಓವರ್ ಅದು ಬಂದಿರುತ್ತೆ. ಇನ್ನು ಕಲ್ಯಾಣ ನಗರ ರಿಂಗ್ ರೋಡ್ ಫ್ಲೈಓವರ್ ಬಂದಿರುತ್ತೆ. ಕಂಠೀರವ ಸ್ಟುಡಿಯೋ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಮುಂಭಾಗದ ಫ್ಲೈಓವರ್ ಬಂದಿರುತ್ತೆ. ಶಿವನಗರ ಫ್ಲೈಓವರ್ ಅದು ಬಂದಿರುತ್ತೆ. ಟಿನ್ ಫ್ಯಾಕ್ಟ್ರಿ ಫ್ಲೈಓವರ್ ಬಂದ್. ರಾಜಾಜಿನಗರದ ಫ್ಲೈಓವರ್ ಬಂದ್. ತುಮಕೂರು ರೋಡ್ ಫ್ಲೈಓವರ್ ಇಂಪಾರ್ಟೆಂಟು, ಬಟ್ ಅದು ಬಂದಿರುತ್ತೆ. ಅದು 22 ಜಿಲ್ಲೆಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲವನ್ನು, ಯಾಕೆಂದರೆ ಕೆಲವರು ಕುಡಿದು ವಾಹನ ಚಲಾಯಿಸಿ ಫ್ಲೈಓವರ್ ಮೇಲೆ ಬಿದ್ದು ಎದ್ದು ಸಾವು ನೋವುಗಳಾಗಬಹುದು, ಅಥವಾ ಇನ್ಯಾರೋ ಒಬ್ಬರು ಕುಡಿದು ಫ್ಲೈಓವರ್ ಮೇಲೆ ಹೋಗ್ಬೋದು. ಇದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೇ ಫ್ಲೈಓವರನ್ನು ಕಂಪ್ಲೀಟಾಗಿ ಬಂದ್ ಮಾಡ್ಕೋತಾ ಇದ್ದಾರೆ. ಇನ್ನು ಹೊಸ ವರ್ಷಾಚರಣೆಗೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ.